ತಿರುಪತಿ ಲಡ್ಡು ವಿಚಾರ ಮಾತ್ರ ಇಡೀ ದೇಶಾದ್ಯಂತ ಒಂದು ರೀತಿಯಾಗಿ ಕೋಲಾಹಲವನ್ನು ಎಬ್ಬಿಸ್ಬಿಟ್ಟಿದೆ. ಏನಪ್ಪ ಹಿಂಗಾಗೋಗ್ಬಿಡ್ತು ಅಂತ ಹೇಳಿ, ಹಿಂದೂ ಧರ್ಮದ ಮೇಲೆ ಈ ರೀತಿಯಾಗಿ ಅಸ್ತ್ರವನ್ನು ಪ್ರಯೋಗ ಮಾಡಿಬಿಟ್ರಲ್ಲ ಅಂತ ಹೇಳಿ, ನಂಬಿಕೆ ಮೇಲೆ ಹೊಡೆತ ಬಿತ್ತಲ್ಲ ಅಂತ ಹೇಳಿ. ಬೆಂಗಳೂರಿನಲ್ಲೂ ಕೂಡ TTD ಇದೆ. ಇಲ್ಲಿರುವಂಥವ್ರಿಗೆ ಇನ್ನೂ ಸರಿಯಾದಂಥ ಚಿತ್ರಣ ಸಿಗುವವರೆಗೂ ಕೂಡ ನಾವು ಬಳಕೆ ಮಾಡಲ್ಲ ತಿರುಪತಿ ಲಡ್ಡು ಅಂತ ಡಿಸಿಷನ್ ತೊಗೊಂಡ್ಬಿಟ್ಟಿದಾರಂತೆ. ಏನಾಗಿದೆ ಅದು ನೋಡಿ. ತಿಮ್ಮಪ್ಪನ ಪ್ರಸಾದದಲ್ಲಿ ಮಹಾಪ್ರಮಾದ, ದೇಶದಾದ್ಯಂತ ಜೋರಾಯಿತು ಕೋಲಾಹಲ. ಬೆಂಗಳೂರಿನ TTDಗೂ ಲಡ್ಡು ಟೆನ್ಷನ್. ತಿರುಪತಿ ಲಡ್ಡು ವಿವಾದ ದೇಶದಾದ್ಯಂತ ಕೋಲಾಹಲವನ್ನು ಎಬ್ಬಿಸಿದೆ. ಒಂದು ಕಡೆ ಭಕ್ತರು ಲಡ್ಡು ಸ್ವೀಕಾರಕ್ಕೆ ಹಿಂದೇಟು ಹಾಕ್ತಿದ್ದಾರೆ, ಮತ್ತೊಂದು ಕಡೆ ತಿರುಪತಿ ಲಾಡುವಿನಲ್ಲಿ ಕಲಬೆರಕೆ ಇಲ್ಲ ಎಂಬ ಸ್ಪಷ್ಟತೆ ಸಿಗುವವರೆಗೂ ತಿರುಪತಿ ಲಾಡು ಬಳಸದಿರಲು ಅರ್ಚಕರ ಒಕ್ಕೂಟ ನಿರ್ಧರಿಸಿದೆ. ರಾಜ್ಯದ A ಹಾಗೂ B ದರ್ಜೆಯ ದೇಗುಲಗಳಲ್ಲಿ ನಡೆಯುವಂತಹ ಕಲ್ಯಾಣೋತ್ಸವಗಳಲ್ಲಿ ತಿರುಪತಿ ಲಡ್ಡು ಉಪಯೋಗಿಸದಿರಲು ನಿರ್ಧರಿಸಲಾಗಿದೆ. ರಾಜ್ಯದ ಎಲ್ಲ ದೇವಾಲಯಗಳ ಪ್ರಸಾದಕ್ಕೂ ಕೂಡ ನಂದಿನಿ ತುಪ್ಪವನ್ನು ಬಳಸಲಿಕ್ಕೆ ಸರ್ಕಾರ ಆದೇಶಿಸಿದೆ. ಅಷ್ಟೇ ಅಲ್ಲದೆ ಪ್ರಸಾದದ ಟೆಸ್ಟ್ ಮಾಡಲಿಕ್ಕೂ ಕೂಡ ತೀರ್ಮಾನಿಸಲಾಗಿದೆ. 100ಕ್ಕೆ 99 ಭಾಗ ಅಂತ ಹೇಳ್ಬೋದು. ನಮ್ಮ ಕಡೆ ನಂದಿನಿ ತುಪ್ಪನೇ ನಮ್ಮ ರಾಜ್ಯದಲ್ಲೆಲ್ಲ ಬಳಸ್ತಾ ಇದ್ದಾರೆ. ಕಮಿಷನರ್ಗೆ ಹೇಳಿ ನಂದಿನಿ ತುಪ್ಪವನ್ನೇ ಬಳಸಬೇಕು ಅಂತ ಒಂದು ಆದೇಶ ಕೂಡ ಮಾಡಿದ್ದೀವಿ. ನಮ್ಮ ದೇವಾಲಯಗಳ ಪ್ರಸಾದಗಳು ಕೂಡ ಟೆಸ್ಟ್ ಮಾಡಬೇಕು ಅಂತೇಳಿ ಒತ್ತಾಯ ಕೇಳಬರ್ತಿದೆ ಸರ್. ಮಾಡೋಣ ಬಿಡಿ, ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರಲ್ಲ, ಅವ್ರಿಗೆ ಹೇಳಿದ್ರೆ ಮಾಡ್ತಾರೆ. ಇದೆಲ್ಲ ನಮಗೆ ಭಾಳ ಈ ನಡುವೆ ನೋಡಿ ಬೇಜಾರಾಗ್ತಾ ಇದೆ. ದಯವಿಟ್ಟು ತಿರುಪತಿಯಿಂದ ನಮಗೆ ಕ್ಲಿಯರೆನ್ಸ್ ಸಿಕ್ಕೋವರೆಗೂ ಇಡೀ ಕರ್ನಾಟಕದಲ್ಲಿ ತಿರುಪತಿ ಲಾಡು ನಮಗೆ ಬೇಡ. ನಾವೆಲ್ಲ ಅರ್ಚಕರಿಗೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಲಾಡು ತರಿಸ್ಬೇಡಿ. ಒಂದು ಕ್ಲಿಯರೆನ್ಸ್ ಸಿಕ್ಕೋವರೆಗೂ ಒಂದು ಲಾಡು ಕೂಡ ನಮಗೆ ಇಲ್ಲಿ ಯಾರು ಹಂಚಬೇಡಿ. ಸೂಕ್ತ ತನಿಖೆಗೆ SR ವಿಶ್ವನಾಥ್ ಆಗ್ರಹ. ಗುಣಮಟ್ಟದಲ್ಲಿ ರಾಜಿ ಆಗಲ್ಲ ಎಂದ KMF. TTD ಮಂಡಳಿಯ ಮಾಜಿ ಸದಸ್ಯ SR ವಿಶ್ವನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಕಳೆದ ಜೂನ್ ಜುಲೈನ ತುಪ್ಪದಲ್ಲಿ ಕಲಬೆರಕೆ ಆಗಿದೆ ಅನಿಸುತ್ತೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಇನ್ನು KMFನ MD ಜಗದೀಶ್, ನಾವು ಗುಣಮಟ್ಟದಲ್ಲಿ ಯಾವುದೇ ರಾಜಿ ಆಗಲ್ಲ, ಬೇಡಿಕೆ ಹೆಚ್ಚಾದರೂ ಕೂಡ ಗುಣಮಟ್ಟದಲ್ಲಿ ಯಾವುದೇ ಬದಲಾವಣೆ ಇರಲ್ಲ ಅಂತ ಹೇಳಿದ್ದಾರೆ. ತಿರುಮಲದಿಂದ ಮತ್ತೆ ನಮಗೆ ಟೆಂಡರ್ ಕೊಟ್ಟಿದ್ದಾರೆ, ಅವರು ಎಷ್ಟೇ ಬೇಡಿಕೆ ಇಟ್ಟರು ಅಷ್ಟು ಪ್ರಮಾಣದ ತುಪ್ಪವನ್ನು ನಾವು ಸರಬರಾಜು ಮಾಡ್ತೇವೆ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ ತನಿಖೆ ಮುಖಾಂತರನೇ ಬರಬೇಕು. ಈಗ ನನಗೆ ಗೊತ್ತಿರೋ ಪ್ರಕಾರ ಜೂನ್ ಜುಲೈಯಲ್ಲಿ ಸಪ್ಲೈ ಏನು ಮಾಡಿತ್ತು ಆ ತುಪ್ಪದಲ್ಲಿ ಇದು ಕೊಬ್ಬು ಮಿಶ್ರಿತ ಇರ್ತಕ್ಕಂಥದ್ದು ಅಂತ ಬಂದಿರತಕ್ಕಂಥದ್ದು. ಲೋಪ ಆಗಿದ್ರೆ ಒಂದು ಸಪ್ಲೈಯರ್ ಲೋಪ ಮಾಡಿರಬೇಕು, ಇಲ್ಲ ಎಲ್ಲೋ ಕೆಲವರು ಅಧಿಕಾರಿಗಳೇನಾದರೂ ಕೈ ಜೋಡಿಸಿರಬೇಕು, ಇಲ್ಲ ಇದರಲ್ಲಿ ಏನೋ ರಾಜಕೀಯ ಇರಬೇಕು. ತಿರುಪತಿ ತಿಮ್ಮಪ್ಪನ ಸೇವೆಗೆ ನಂದಿನಿ ತುಪ್ಪ ಸಪ್ಲೈನ ಈಗಾಗಲೇ ಸ್ಟಾರ್ಟ್ ಮಾಡಿದ್ವಿ ನಾವು. ಅದು ನಿರಂತರವಾಗಿ ಹೋಗ್ತಾ ಇದೆ. ಮುಂದೆ TTDಯಿಂದ ಯಾವ ಥರ ಬೇಡಿಕೆ ಬರುತ್ತೆ ಆ ಅನುಗುಣವಾಗಿ ನಾವು ತುಪ್ಪವನ್ನು ಸಪ್ಲೈ ಮಾಡ್ತೀವಿ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಡಿಮ್ಯಾಂಡು ತುಪ್ಪಕ್ಕೆ ಜಾಸ್ತಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸರ್, ಸರಬರಾಜು ನಮಗೇನು ತುಪ್ಪದ ಕೊರತೆ ಏನೂ ಇಲ್ಲ. ಗುಣಮಟ್ಟದಲ್ಲಿ ಎಲ್ಲೂ ಕೂಡ ನಾವು ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ, ಮಾಡೋದೂ ಇಲ್ಲ ನಾವು. ಮಲ್ಲೇಶ್ವರಂನ TTD ದೇವಾಲಯಕ್ಕೆ ಆಗಮಿಸಿದಂತಹ ಹಿಂದೂ ಕಾರ್ಯಕರ್ತರು ದೊಡ್ಡ ಮಟ್ಟದ ತನಿಖೆ ಆಗಬೇಕು ಅಂತೇಳಿ ಆಡಳಿತ ಮಂಡಳಿಗೆ ಮನವಿ ಮಾಡಿದರು. ಮನವಿ ಸ್ವೀಕರಿಸಿದ TTD ದೇವಸ್ಥಾನದ ಸೂಪರ್ಡೆಂಟ್ ಜಯಂತಿ, ಪ್ರತಿದಿನ ತಿರುಪತಿಯಿಂದ 1,000 ಲಡ್ಡು ಬೆಂಗಳೂರಿನ TTDಗೆ ಬರುತ್ತೆ. ಕಾರ್ಯಕರ್ತರ ಮನವಿಯನ್ನು ತಿರುಪತಿ ಎಕ್ಸಿಕ್ಯೂಟಿವ್ ಆಫೀಸರ್ ಗಮನಕ್ಕೆ ತರ್ತೇವೆ ಅಂತ ಹೇಳಿದ್ದಾರೆ. ಆ ಲಡ್ಡು ಪ್ರಸಾದವನ್ನ ತೆಗೆದು ಬೇರೆವನ್ನ ಮಿಶ್ರಣ ಮಾಡಿ ಕೊಡೋದಿಲ್ಲ ಅಂತ ಏನ್ ಗ್ಯಾರಂಟಿ? ಆದ್ರಿಂದ ತಿರುಪತಿ ತಿರುಮಲ ದೇವಸ್ಥಾನಂ ಬೋರ್ಡ್ ಎಲ್ಲೆಲ್ಲಿ ದೇವಸ್ಥಾನಗಳನ್ನ ಅವರು ನಡೆಸ್ತಾ ಇದ್ದಾರೆ ಕರ್ನಾಟಕದಲ್ಲಿ, ಅಲ್ಲಿ ಎಲ್ಲಾ ಕಡೆ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ವಿನಿಯೋಗ ಆಗೋ ಜಾಗದಲ್ಲಿ, ವಿತರಣೆ ಆಗೋ ಜಾಗದಲ್ಲಿ ಮಸ್ಟ್ ಅಂಡ್ ಶುಡ್ ಲ್ಯಾಬ್ಸ್ ಇರಬೇಕು. ಇಲ್ಲ ಅಂದ್ರೆ ಮುಂದಿನ ವಾರದಿಂದ ನಾವು ಲಡ್ಡು ಪ್ರಸಾದವನ್ನ ಈ ಬೋರ್ಡ್ನವರು ಇಲ್ಲಿಂದ ಮಾರಾಟ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಲಡ್ಡು ಲಡಾಯಿ ದೇಶದಾದ್ಯಂತ ತೀವ್ರ ಸ್ವರೂಪವನ್ನು ಪಡಿತಾ ಇದ್ದು, ಕೋಟ್ಯಾಂತರ ಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಅನ್ನುವ ಕೂಗು ಶುರುವಾಗಿದೆ. ಈ ವಿವಾದಕ್ಕೆ ತಾರ್ಕಿಕ ಅಂತ್ಯ ಯಾವಾಗ ಸಿಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ TV.